ಅಕ್ಟೋಬರ್ 8ನೇ ತಾರೀಕು ಮಂಗಳವಾರದ ದಿನ ಸುಬ್ರಹ್ಮಣ್ಯ ಷಷ್ಠಿ ಬಂದಿದೆ. ಸುಬ್ರಹ್ಮಣ್ಯ ಷಷ್ಠಿಗೆ ತುಂಬ ಪ್ರತ್ಯೇಕತೆ ಇದೆ ಎಂದು ಹೇಳಲಾಗುತ್ತದೆ. ಸ್ಕಂದ ಷಷ್ಠಿ ದಿನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಜನ್ಮಿಸಿದರು. ವರ್ಷಕ್ಕೆ ಒಂದು ಬಾರಿ ಮಾತ್ರವೇ ಸುಬ್ರಹ್ಮಣ್ಯ ಷಷ್ಠಿ ಬರುತ್ತದೆ. ಪ್ರತಿ ವರ್ಷ ಶುಕ್ಲ ಪಕ್ಷ ಷಷ್ಠಿಯ ದಿನ ಶ್ರೀ ಸುಬ್ರಹ್ಮಣ್ಯ ಷಷ್ಠಿಯನ್ನು ಆಚರಿಸಲಾಗುತ್ತದೆ. ಈ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಮನೆಯಲ್ಲಿ ಪ್ರತಿಯೊಬ್ಬರೂ ಪೂಜೆ ಮಾಡಿಕೊಳ್ಳಬೇಕು. ಷಷ್ಠಿಯ ದಿನ ಸುಬ್ರಹ್ಮಣ್ಯ ಸ್ವಾಮಿ ಪೂಜಿಸಿದರೆ ಸಕಲ ಪಾಪಗಳು ತೊಲಗಿ ಹೋಗಿ ಅಷ್ಟ ಐಶ್ವರ್ಯಗಳು ಲಭಿಸುತ್ತದೆ. ಜಾತಕದಲ್ಲಿರುವ ಕುಜ ದೋಷಗಳು ತೊಲಗಿ ಹೋಗುತ್ತದೆ. ತುಂಬಾ ವರ್ಷಗಳ ಕಾಲ ಸಂತಾನವಿಲ್ಲದೆ ಇರುವವರಿಗೂ ಕೂಡ ಸಂತಾನ ಭಾಗ್ಯ ಲಭಿಸುತ್ತದೆ. ಹಾಗೇನೆ ದೋಷಗಳು ಕೂಡ ತೊಲಗಿ ಹೋಗುತ್ತದೆ. ಹಾಗೇನೆ ಅನಾರೋಗ್ಯ ಸಮಸ್ಯೆಗಳು, ಆರ್ಥಿಕ ಕಷ್ಟಗಳೆಲ್ಲ ದೂರವಾಗುತ್ತದೆ. ಅಕ್ಟೋಬರ್ 8ನೇ ತಾರೀಕು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಯಾವ ರೀತಿ ಪೂಜೆ ಮಾಡಬೇಕು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ವರ್ಷಕ್ಕೆ ಒಂದು ಬಾರಿ ಬರುವಂತಹ ಈ ಷಷ್ಠಿಯ ದಿನ ಮನೆಯಲ್ಲಿ ಪೂಜೆ ಮಾಡಿಕೊಂಡರೆ ನಿಮ್ಮ ಕುಟುಂಬವೆಲ್ಲ ಸುಖ ಸಂತೋಷಗಳಿಂದ, ಸಿರಿ ಸಂಪತ್ತುಗಳಿಂದ ಜೀವಿಸುತ್ತಾರೆ. ಈ ಪೂಜೆ ಮಾಡಬೇಕು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವನ್ನು ತಂದುಕೊಳ್ಳಬೇಕು. ಸ್ವಾಮಿಯವರ ಫೋಟೋ ಇಲ್ಲ ಅನ್ನುವವರು ಅರಿಶಿಣದಲ್ಲಿ ಗೌರಿದೇವಿಯ ರೀತಿ ತಯಾರು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ರೂಪವಾಗಿ ಭಾವಿಸುತ್ತಾ ಸುಬ್ರಹ್ಮಣ್ಯ ಪೂಜೆ ಮಾಡಿಕೊಳ್ಳಬಹುದು. ಈ ಷಷ್ಠಿಯ ದಿನ ಪ್ರತಿಯೊಬ್ಬರೂ ಬೆಳಿಗ್ಗೆನೆ ನಿದ್ರೆಯಿಂದ ಬೇಗನೆ ಎದ್ದು ತಲೆ ಸ್ನಾನ ಮಾಡಿಕೊಳ್ಳಬೇಕು. ನಂತರ ಪೂಜೆ ಆರಂಭ ಮಾಡಬೇಕು. ಮೊದಲು ಸ್ವಾಮಿಯವರ ಫೋಟೋಗೆ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಹೂಗಳಿಂದ ಅಲಂಕರಿಸಿಕೊಳ್ಳಿ. ಪೂಜೆ ಪ್ರಾರಂಭಿಸುವ ಮೊದಲು ಅಕ್ಷತೆ ಕಾಳನ್ನು ತಯಾರು ಮಾಡಿ ಇಟ್ಟುಕೊಳ್ಳಬೇಕು. ಅರಿಶಿಣದ ಅಕ್ಷತೆ ಕಾಳು ಅಲ್ಲದೆ ಅಕ್ಕಿಯಲ್ಲಿ ಸ್ವಲ್ಪ ಕುಂಕುಮ ಮತ್ತು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಅದರಿಂದ ಕೆಂಪು ಬಣ್ಣದ ಅಕ್ಷತೆ ಕಾಳನ್ನು ಸಹ ತಯಾರು ಮಾಡಿ ಇಟ್ಟುಕೊಳ್ಳಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ಬಿಳಿ ಬಣ್ಣದ ಹೂವುಗಳು ಅಂದರೆ ಬಹಳ ಇಷ್ಟ. ಹಾಗಾಗಿ ಈ ಷಷ್ಠಿಯ ದಿನ ಬಿಳಿ ಬಣ್ಣದ ಹೂವುಗಳಿಂದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಧನಪ್ರಾಪ್ತಿ ಲಭಿಸುತ್ತದೆ. ಹಣದ ಸಮಸ್ಯೆಗಳು ತೊಲಗಿ ಹೋಗುತ್ತದೆ. ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋದ ಮುಂದೆ ಅಕ್ಕಿ ಹಿಟ್ಟಿನಿಂದ ತಯಾರು ಮಾಡಿದ ಒಂದು ದೀಪದ ಪ್ರಮೇದವನ್ನು ಬೆಳಗಿಸಿ. ಅಂದರೆ ಅಕ್ಕಿ ಹಿಟ್ಟಿನಲ್ಲಿ ಸ್ವಲ್ಪ ಹಾಲು ಹಾಕಿ ಅದರ ಮಿಶ್ರಣದಿಂದ ಒಂದು ದೀಪವನ್ನು ತಯಾರಿಸಿ ಅದಕ್ಕೆ ಕುಂಕುಮದ ಬೊಟ್ಟುಗಳನ್ನು ಇಡಿ. ಅದಕ್ಕೆ ಎಳ್ಳಿನ ಎಣ್ಣೆ ಹಾಕಿ ಸ್ವಾಮಿಯವರಿಗೆ ದೀಪಾರಾಧನೆ ಮಾಡಿ. ನೈವೇದ್ಯವಾಗಿ ದಾಳಿಂಬೆ ಹಣ್ಣು, ತಂಬಿಟ್ಟು, ಹಸಿ ಹಾಲು ಇಲ್ಲವೇ ಬೆಲ್ಲದ ಪಾನಕವನ್ನು ನಿವೇದಿಸಬಹುದು. ಈ ರೀತಿಯಾಗಿ ಯಾವುದಾದರೂ ಸರಿ 2 ರೀತಿಯ ನೈವೇದ್ಯಗಳನ್ನು ಸಮರ್ಪಿಸಿ ಪೂಜೆ ಮಾಡಬೇಕು. ಸುಬ್ರಹ್ಮಣ್ಯ ಸ್ವಾಮಿಗೆ ಹೆಚ್ಚಾಗಿ ಕೆಂಪು ಬಣ್ಣದಲ್ಲಿ ಇರುವಂತಹ ದಾಳಿಂಬೆ ಹಣ್ಣು ಅಂದರೆ ಬಹಳ ಇಷ್ಟ. ದಾಳಿಂಬೆ ಹಣ್ಣನ್ನು ನಿವೇದಿಸುವುದರಿಂದ ಧನಲಾಭ ಹೆಚ್ಚಾಗುತ್ತದೆ. ನಿಮ್ಮ ಮನೆಗೆ ಐಶ್ವರ್ಯ ಅನ್ನುವುದು ಲಭಿಸುತ್ತದೆ. ಈ ರೀತಿಯಾಗಿ ಮನೆಯಲ್ಲಿ ಪೂಜೆ ಮಾಡುವಾಗ ಓಂ ಸ್ಕಂದ ಶಿವಾಯ ನಮಃ ಅನ್ನುವಂತಹ ಮಂತ್ರವನ್ನು ಹೇಳುತ್ತಾ ಪೂಜೆ ಮಾಡಿ. ಕೊನೆಯದಾಗಿ ದೇವರಿಗೆ ಆರತಿ ಕೊಟ್ಟು ನಮಸ್ಕಾರ ಮಾಡಿಕೊಂಡು 3 ಪ್ರದಕ್ಷಿಣೆ ಹಾಕಿಕೊಳ್ಳಿ. ಹಾಗೇನೆ ಅಕ್ಷತೆ ಕಾಳನ್ನು ತಲೆಯ ಮೇಲೆ ಹಾಕಿಕೊಳ್ಳಿ. ನಂತರ ಸಾಷ್ಟಾಂಗ ನಮಸ್ಕಾರ ಮಾಡಿಕೊಳ್ಳಬೇಕು. ಹೆಣ್ಣು ಮಕ್ಕಳು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು, ಪುರುಷರು ಮಾತ್ರವೇ ಮಾಡಬೇಕು. ಈ ರೀತಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ನೀವು ಕೋರಿದ ಕೋರಿಕೆಗಳು ನೆರವೇರುತ್ತದೆ. ಸುಬ್ರಹ್ಮಣ್ಯ ಷಷ್ಠಿಯ ದಿನ ನಿಮ್ಮ ಹತ್ತಿರದಲ್ಲಿ ಇರುವ ಸುಬ್ರಹ್ಮಣ್ಯ ಸ್ವಾಮಿಯ ಆಲಯವನ್ನು ದರ್ಶಿಸಿ ಆಲಯದ ಸುತ್ತ 11 ಪ್ರದಕ್ಷಿಣೆ ಮಾಡಿದರೆ ತುಂಬ ಒಳ್ಳೆಯದು. ಇದರಿಂದ ನಿಮ್ಮ ಜಾತಕದಲ್ಲಿರುವಂತಹ ದೋಷಗಳೆಲ್ಲ ಪರಿಹಾರ ಆಗುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.